ಹ್ಯಾಪಿ. ನನಗೆ ಭಾಳ ಸಂತೋಷ ಆಗ್ತದೆ. ದೇವರು ಈ ಅವಕಾಶ ತಿರುಗಿ ಹಲ್ಲೆಲೂಯಾ ಸೇವ್ರಿವನ್ ಹಲ್ಲೆಲೂಯಾ. ನನಗೆ ಕೂಡ ಗೊತ್ತಿಲ್ಲ ನಾನು ವಾಕ್ಯ ಹೇಳ್ತೀನಂತ. ಸಡನ್ನಾಗಿ ನಮ್ಮ ಆತ್ಮೀಯ ತಂದೆ ತಾಯಿಗಳಿಗೆ ಅವಕಾಶ ಕೊಟ್ಟರು. ದೇವರಿಗೆ ಕೃತಜ್ಞತೆ, ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಇದೆಲ್ಲ ದೇವರ ಉದ್ದೇಶ. ಆಮೇನ್ ಹಲ್ಲೆಲೂಯಾ. ಎಷ್ಟು ಸಾರಿ ಕೂಡ ದೇವರು ತಿರುಗಿ ಆತನು ನಮ್ಮನ್ನು ಈ ಸ್ಥಾನಕ್ಕೆ ನಡೆಸ್ತಾ ಇದ್ದಾನೆ ಅಂದರೆ ಆತನ ಕೃಪೆ ಮಾತ್ರವೇ. ಇದು ಮನುಷ್ಯರ ಆದುಕೊಂಡ ಯೋಜನೆ ಅಲ್ಲ, ಇದು ಮನುಷ್ಯರ ಮಾತು ಅಸಲೇ ಅಲ್ಲ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ, ಯಜ್ಞ ಹೋಮಗಳನ್ನು ಸಮರ್ಪಿಸುವುದಕ್ಕಿಂತ ಕಾಣಿಕೆ ಕೊಡುವುದಕ್ಕಿಂತ ದೇವರ ಮಾತು ಕೇಳುವುದು ಉತ್ತಮ. ಹಲ್ಲೆಲೂಯಾ. ಇವತ್ತು ನನಗೆ ನಿಮಗೆ ಇಲ್ಲಿ ಕೂಡಿ ಬಂದು ಎಲ್ಲರಿಗೂ ಯೇಸು ಸ್ವಾಮಿ ನಿಜವಾದ ತಂದೆ ಅಂತ ನಂಬೋರು ಸರಿ ಗಟ್ಟಿಯಾಗಿ ಅಲ್ಲೇಲು ಹೇಳ್ರಿ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್ ಹಲ್ಲೆಲೂಯಾ. ನಿಜ ಹೇಳ್ತೀನಿ, ಇದು ಯೇಸು ಸ್ವಾಮಿ ಇದ್ದಿದ್ರೆ ನಾವ್ಯಾರು ಈ ರೀತಿ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ದೇವರು ತಂದೆ ಸ್ಥಾನದಲ್ಲಿದ್ದು ಕರುಣಿಸದೆ ಹೋದರೆ ಇವತ್ತು ನಾನು ಕೂಡ ಈ ಮೈಕ್ ಇಟ್ಕೊಂಡು ನಿಮಗೆ ಸೊಗಸಾಗಿ ಶ್ರೇಷ್ಠವಾಗಿ ಹಲ್ಲೆಲೂಯಾ ನಾನು ಹೆಂಗೆ ಕಾಣ್ತೀನಿ ಹೇಳ್ರಿ ನಿಮಗೆ ಇವತ್ತು. ಥ್ಯಾಂಕ್ ಯು. ನಮ್ಮ ಅಕ್ಕ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿದ್ರು. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರು ತಂದೆ ಸ್ಥಾನದಲ್ಲಿ ಇಲ್ಲದೆ ಇದ್ದು ಕರುಣಿಸದೆ ಹೋಗಿದ್ರೆ ಇವತ್ತು ಈ ಶ್ರೇಷ್ಠ ಭಾಗ್ಯ ನಾನು ನೀನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಒಂದು ಚಿಕ್ಕ ಘಟನೆ ಹೇಳಿ ನನ್ನ ವಾಕ್ಯ, ನನಗೆ 10 ನಿಮಿಷ ಸಮಯ. ಹಲ್ಲೆಲೂಯಾ. ಎಲ್ಲರೂ ಎಚ್ಚರಿಕೆಯಿಂದಿರಿ. ಭಾಳ ನಮ್ಮ ಸಿಸ್ಟರ್, ನಮ್ಮ ತಂಗಿ ವಾಕ್ಯ ಹೇಳ್ಬೇಕಾದ್ರೆ ಭಾಳಷ್ಟು ಜನ ತಲೆ ತೆಗೆಸ್ಬಿಟ್ಟಿದ್ರು. ಹಲ್ಲೆಲೂಯಾ. ನಾನು ಗಮನಿಸ್ತಿದ್ದೆ, ಎಲ್ಲರೂ ತಲೆ ತೆಗೆಸ್ಬಿಟ್ರೆ. ಸುಮ್ಮನೆ ತಲೆ ತೆಗೆಸ್ಬೇಡ್ರಿ. ಹಲ್ಲೆಲೂಯಾ. ಗಟ್ಟಿಗಣ ಹಲ್ಲೆಲೂಯಾ. ನಾಗಾಲ್ಯಾಂಡ್ ಪ್ರದೇಶದಲ್ಲಿ ನಿಮಗೆಲ್ಲ ಗೊತ್ತು, ನಮ್ಮ ಭಾರತ ದೇಶದಲ್ಲಿದೆ ಅದು. ಉತ್ತರ ಭಾರತದಲ್ಲಿ ಅಮೇರಿಕನ್ ಮಿಷನರಿ ಆಗಿ ಬಂದಾಗ ಅಲ್ಲಿ ಒಬ್ಬ ಕ್ರೈಸ್ತವ ಒಂದು ಕುಟುಂಬ ಕೂಡ ಇಲ್ಲ. ಹಲ್ಲೆಲೂಯಾ. ದೇವರು ಅಲ್ಲಿ ಕರುಣಿಸಿ ಒಂದೇ ಒಂದು ಕುಟುಂಬದಲ್ಲಿ 2 ಮಕ್ಕಳು, ಒಂದು ಹೆಂಡತಿ, ಒಬ್ಬ ಗಂಡ, ಇಷ್ಟೇ ಒಂದೇ ಕುಟುಂಬ. ಅವ್ರ ರಕ್ಷಣೆ ಬಳಿಗೆ ಬಂದರು ಇದ್ದವರು ಸರ್. ಹಲ್ಲೆಲೂಯಾ. ಥ್ಯಾಂಕ್ ಯು. ಬಂದಾಗ ಕರ್ತನ ವಾಕ್ಯ ಹೇಳ್ತದೆ, ದೇವರು ಕರುಣಿಸಿ ದೇವರು ತಂದೆ ಸ್ಥಾನದಲ್ಲಿದ್ದು ಧೈರ್ಯ ಪಡಿಸ್ತಾನೆ ಅಂತ ಹೇಳಲಿಕ್ಕೆ ಈ ಒಂದು ಉದಾಹರಣೆ ಹೇಳ್ತೇನೆ. ಇದು ಏನೋ ಕತೆ ಅಲ್ಲ, ಇದು ಸತ್ಯ ನೈಜ ನಡೆದ ಘಟನೆ. ಹಲ್ಲೆಲೂಯಾ. ಆ ಪ್ರಾಂತ್ಯದಲ್ಲಿ ಒಬ್ಬರೇ ಕುಟುಂಬವಾಗಿ ಯೇಸು ಸ್ವಾಮಿ ನಂಬಿದಾಗ ಆ ಪ್ರಾಂತ್ಯದ ಜನಗಳೆಲ್ಲ, ಅಲ್ಲಿರುವಂಥ ಅಧಿಕಾರ ರಾಜ್ಯರೆಲ್ಲರೂ ವಿರೋಧವಾಗಿ ಎದ್ದು, ನೀವು ಯೇಸು ಸ್ವಾಮಿನ ತೊರೆದು ಬಿಡಬೇಕು, ಈತನ ತಂದೆಯನ್ನಾಗಿ ಆಯ್ಕೆ ಮಾಡಬಾರದು ನೀವು. ಹಲ್ಲೆಲೂಯಾ. ಏನು ಮಾಡಬಾರ್ದು? ತಂದೆ ಅಂತೇಳಿ ನೀವು ಸ್ವೀಕಾರ ಮಾಡಬಾರ್ದು ಅಂತ ಹೇಳಿದಾಗ, ಇಲ್ಲ, ಯೇಸು ಸ್ವಾಮಿನೇ ನಮಗೆ ತಂದೆ, ಆತನೇ ಸತ್ಯ ದೇವರು ಅಂತ ಅವರು ಸ್ವೀಕಾರ ಮಾಡಿದಂತ ತೀರ್ಮಾನಿಸಿಕೊಂಡು ಅವ್ರು ಹೇಳಿದ್ರು, ನೀನು ಈಗ ಮಾಡಲಿದ್ರೆ, ನಾವು ಹೇಳ್ದಂಗೆ ಮಾಡಲಿದ್ರೆ ನಿಮ್ಮ ಮಕ್ಕಳನ್ನ ಕುಟುಂಬವನ್ನೆಲ್ಲನ ಸಾಯಿಸ್ಬಿಡ್ತೇನೆ. ಹಂಗೇಳಿ ಸತ್ಯ ನಿಜವಾಗ್ಲೂ ಮಾಡಿದ್ರು. ಅವರು ಫಸ್ಟು 2 ಮಕ್ಕಳನ್ನ ಅವ್ರ ಕಣ್ಣೆದುರಿಗೆ ಸಾಯಿಸಿದರು. ಹಲ್ಲೆಲೂಯಾ. ಸ್ವಂತ ತಂದೆ ತಾಯಿ ಕಣ್ಣೆದುರಿಗೆ 2 ಮಕ್ಕಳನ್ನ ಸಾಯಿಸಿದರು. ಆಮೇಲೆ ಪ್ರಶ್ನೆ ಮಾಡಿದ್ರು, ಮತ್ತೆ ಈಗಲಾದರೂ ಬಿಡ್ತೀಯಾ? ಈಗಲಾದರೂ ಯೇಸು ಸ್ವಾಮಿ ತಂದೆ ಅಲ್ಲ, ಈತನು ದೇವರಲ್ಲ ಅಂತ ಒಪ್ಪಿಕೊಡ್ತೀಯಾ? ನಿನಗೆ ಒಂದು ಚಾನ್ಸ್ ಕೊಡ್ತೇವೆ ಅಂದರೆ, ಇಲ್ಲ ಇಲ್ಲ, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ಆಮೇನ್. ನಾನು ಯೇಸುವನ್ನು ಹಿಂಬಾಲಿಸಲಿಕ್ಕೆ ತೀರ್ಮಾನಿಸಿದ್ದೇನೆ, ಏನಾದರೂ ನಾನು ಹಿಂತಿರುಗಿ ಹೋಗುವುದಿಲ್ಲ. ಇವತ್ತು ತಂದೆಯಾಗಿ ಯೇಸು ಸ್ವಾಮಿ ಇವತ್ತು ನಮ್ಮ ಬಳಿಯಲ್ಲಿ ಮಾತಾಡ್ತದೆ. ಏನು ಗೊತ್ತಾ? ಯೇಸು ಸ್ವಾಮಿಯನ್ನು ಸ್ವೀಕರಿಸಿದ ನೀನು ನಾನು ಯಾವುದರ ಹಿಂದೆ ತಿರುಗ್ತಾ ಇದ್ದೇವೆ? ನನ್ನ ಹೃದಯ ಅಂತರಾಳದಲ್ಲಿ ಲೋತಾಗಿ ಒಳಗೆ ನೋಡ್ತಾ ಇದ್ದರೆ ನನಗಿದೆ ದುಃಖ. ಹಲ್ಲೆಲೂಯಾ ಹಲ್ಲೆಲೂಯಾ. ಆತ ಹೇಳ್ತಾನೆ, ನೋ ಬ್ರದರ್, ಐ ಡಿಸೈಡೆಡ್ ಟು ಫಾಲೋ ಜೀಸಸ್. ನಾನು ಯೇಸು ಸ್ವಾಮಿನ ಹಿಂಬಾಲಿಸಬೇಕಂತ ನಿರ್ಧಾರ ಮಾಡೇ ಬಿಟ್ಟಿದ್ದೀನಿ. ಮಕ್ಕಳು ಸತ್ರು, ಹೆಂಡತಿ ಸತ್ರು, ನಾನೇ ಸತ್ರು, ಯೇಸು ಸ್ವಾಮಿಯನ್ನು ತಂದೆ ಎಂದು ಸ್ವೀಕರಿಸುವುದನ್ನು ಬಿಟ್ಟರೆ ಬೇರೆ ಏನು ಮಾಡೋದೇ ಇಲ್ಲ ಅಂತ ತೀರ್ಮಾನ ಮಾಡೇ ಬಿಟ್ಟ ಸಹೋದರ. ಹಲ್ಲೆಲೂಯಾ. ಗಟ್ಟಿಗೋಣ ಹಲ್ಲೆಲೂಯಾ. ಕೊನೆಗೆ ತಾನು ಕೂಡ ಸತ್ತೋದ, ಅವರ ಕುಟುಂಬನೇ ಸಾಯಿತು. ಇವತ್ತು ನಾಗಾಲ್ಯಾಂಡ್ ಪ್ರದೇಶದಲ್ಲಿ ಗೂಗಲಲ್ಲಿ ಬೇಕಲ್ಲಿ ಸರ್ಚ್ ಮಾಡಿರಿ, 90% ಕ್ರಿಶ್ಚಿಯನ್, ದೇವರನ್ನ ಹಿಂಬಾಲಿಸುವ ವ್ಯಕ್ತಿಗಳು 90% ಇದ್ದಾರೆ.
ಥ್ಯಾಂಕ್ ಯು. ಆಮೇನ್. ಹಲ್ಲೆಲೂಯಾ. ಯಾಕೆ ಹೇಳಿದೆ ಈ ಮಾತಂದರೆ, ದೇವರನ್ನ ಒಂದು ಸಾರಿ ಡಿಸೈಡ್ ಮಾಡಿದೆಯಾ ಫಾಲೋ ಮಾಡಬೇಕಂತ, ತಂದೆಯಾಗಿ ಸ್ವೀಕರಿಸ್ಬೇಕಂತ ವಾಕ್ಯ ಒಂದು ಓದಿ ನಾನು ಮುಗಿಸ್ತೇನೆ. ಕೀರ್ತನೆಗಾರನು ಬರೆದ ಪುಸ್ತಕ 103ನೇ ಕೀರ್ತನೆ 13ನೇ ವಚನ ಒಂದು ಸಾರಿ ಓದೋಣ. ಥ್ಯಾಂಕ್ ಯು ಅಮ್ಮ. ಹಲ್ಲೆಲೂಯಾ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ಏನು ಮಾಡ್ತಾನೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನ ಕರುಣಿಸ್ತಾರೆ. ಹಲ್ಲೆಲೂಯಾ. ಆ ರಾಜ ಯಾರಾದರೂ ಆ ವ್ಯಕ್ತಿನ ಸಾಯಿಸಿದ್ನೋ, ಹೇಳಿದಂತೆ ಅಮೇರಿಕದಿಂದ ಬಂದ ಯಾರೋ 4 ಮಾತು ಹೇಳಿರೋ ವ್ಯಕ್ತಿಗೋಸ್ಕರ ಈ ಕುಟುಂಬ ಪ್ರಾಣನೇ ಬಿಟ್ಬಿಡ್ತಲ್ಲ, ಇವತ್ತು ಕೂಡ ನಾನು ಕೂಡ ಯೇಸು ಸ್ವಾಮಿ ಹಿಂಬಾಲಿಸ್ತೇನೆ. ಹಲ್ಲೆಲೂಯಾ. ಗಟ್ಟಿಗಣ ಹಲ್ಲೆಲೂಯಾ. ಯಾಕಿವತ್ತು ಖಾಲಿ ಇದೆ ಸಭೆ? ಯಾಕಿವತ್ತು ಭಕ್ತಿಯಲ್ಲಿ ನಾವು ಕುಗ್ಗಿ ಹೋಗ್ತಾ ಇದ್ದೇವೆ? ಯಾಕೆ ನಮಗೆ ನಿರೀಕ್ಷೆ ಕಡಿಮೆ ಆಗ್ತದೆ? ವಿಶ್ವಾಸ ಬಹಳ ಮುಖ್ಯ ಯೇಸು ಸ್ವಾಮಿ ಹಿಂಬಾಲಿಸುವುದರಲ್ಲಿ. ಹಲ್ಲೆಲೂಯಾ. ನಂಬಿಕೆ ಇಲ್ಲದೆ ಕರ್ತನನ್ನು ಏನು ಮಾಡೋದಿಲ್ಲ, ನಾವು ಮೆಚ್ಚೋಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧತೆ, ನಂಬಿಕೆ ಬಹಳ ಮುಖ್ಯ. ಹಲ್ಲೆಲೂಯಾ. ಕರ್ತನಲ್ಲಿ ವಾಕ್ಯ ಬೆಳೆದದೆ, ದೇವರು ತಂದೆಯ ಹಾಗೆ ಮಕ್ಕಳನ್ನು ಹೇಗೆ ಕನಿಕರಿಸ್ತಾನೋ ಯೆಹೋವ ದೇವರು ನಮ್ಮನ್ನು ನಿನ್ನನ್ನು ಕರುಣಿಸ್ತಾನೆ. ಆಮೇನ್. ಹಲ್ಲೆಲೂಯಾ. ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ದೇವರು ತಂದೆ ಸ್ಥಾನದಲ್ಲಿದ್ದುಕೊಂಡು ನಮ್ಮನ್ನು ನಡೆಸುವಾಗ ಯು ಹ್ಯಾವ್ ಟು ಡಿಸೈಡ್. ನೀನು ಡಿಸೈಡ್ ಮಾಡಬೇಕು, ನೀನು ತೀರ್ಮಾನ ಮಾಡಬೇಕು, ದೇವರೇ ನಾನು ನಿನಗೋಸ್ಕರ ಬದುಕ್ತೇನೆ. ಹಲ್ಲೆಲೂಯಾ. ಇವತ್ತು ಯಾರೆಲ್ಲ ಯೇಸು ಸ್ವಾಮಿನ ತಂದೆಯಾಗಿ ಇವತ್ತು ಫಾದರ್ಸ್ ಡೇ ಸ್ಪೆಷಲ್ ಆಗಿ ದೇವರಿಗೆ ಅವಕಾಶ ಕೊಟ್ಟ ಅಷ್ಟೇ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಜೀಸಸ್. ಹಲ್ಲೆಲೂಯಾ. ನಾನು ದೇವರಿಗೆ ಬಹಳ ಕೃತಜ್ಞತೆ ಸಲ್ಲಿಸ್ತೇನೆ, ಯಾಕಂದರೆ ಆತನೇ ನನಗೆ ನಿಜವಾದ ತಂದೆ. ಹಲ್ಲೆಲೂಯಾ. ದೇವರು ತಂದೆ ಸ್ಥಾನದಲ್ಲಿದ್ದು ನನ್ನ ತಿದ್ದಿ ಸರಿಪಡಿಸಿ ಆತನ ಕರುಣಿಸಿದ. ನಿಜವಾಗಲೂ ಪ್ರೇರೆ, ನಾನು ಕೇರಳ ಪ್ರಾಂತ್ಯದಲ್ಲಿದ್ದಾಗ ಒಂದು ಘಟನೆ ನನ್ನಲ್ಲಿ ನಡೆದ. ಒಂದು ಪ್ರಾಂತ್ಯಕ್ಕೆ ನಾವು ವಾಕ್ಯ ಹೇಳಲಿಕ್ಕೆ ನನ್ನನ್ನು ಶ್ಯಾಮ್ ಬ್ರದರ್ ನಾನು ಶ್ಯಾಮ್ ಬ್ರದರ್ ಬೈಕಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಬ್ರದರ್ ನಾವು ಹೋಗ್ತಿರೋದು ಒಂದು ಅನಾಥ ಆಶ್ರಮ. ಹಲ್ಲೆಲೂಯಾ. ಅಲ್ಲಿ ಯಾರು ತಂದೆ ತಾಯಿ ಮಕನೇ ನೋಡ್ದು ಮಕ್ಕಳಿದ್ದಾರೆ ಅಂತ ವಾಯನಾಡು ಪ್ರದೇಶದಲ್ಲಿ ಈಗಲೂ ಅಂತ. ಹಲ್ಲೆಲೂಯಾ. ಗಟ್ಟಿಗಣ ಹಲ್ಲೆಲೂಯಾ. ಅಲ್ಲಿ ತಂದೆ ತಾಯಿ ಯಾರಂತೂ ಗೊತ್ತನೇ ಇಲ್ಲ, ಆದರೆ ಎಷ್ಟು ಸ್ಪಷ್ಟವಾಗಿ, ಎಷ್ಟು ಶ್ರೇಷ್ಠವಾಗಿ, ಎಷ್ಟು ತೀರ್ಮಾನ ಭರಿತರಾಗಿ ದೇವರು ಹಿಂಬಾಲಿಸ್ತಾರೆ ಗೊತ್ತಾ? ಹಲ್ಲೆಲೂಯಾ. ನಮಗೆಲ್ಲ ನಿಜವಾಗ್ಲೂ ಶಾರೀರಿಕ ತಂದೆ ಇದ್ದಾರೆ, ಆತ್ಮಿಕ ತಂದೆ ಇದ್ದಾರೆ, ದೇವರು ಇದ್ದಾರೆ. ನಾವು ದೇವರಿಗೋಸ್ಕರ ನಾವು ತೀರ್ಮಾನ ಮಾಡಬೇಕು. ಇವತ್ತು ನಾನು ಈ ತಂದೆ ಸ್ಪೆಷಲ್ ಡೇಯಲ್ಲಿ ನನಗೆ ಕೊಟ್ಟ ಸಮಯದಲ್ಲಿ ನನ್ನ ಹೃದಯದ ಭಾರ ಏನು ಗೊತ್ತಾ? ಯು ಹ್ಯಾವ್ ಟು ಡಿಸೈಡ್. ಹಲ್ಲೆಲೂಯಾ. ನಾನಿವತ್ತು ನಿರ್ಧಾರ ಮಾಡೋಣ. ಎಷ್ಟು ದಿನ ಬದುಕಿರೋ ಜೀವನನೇ ಬೇರೆ, ಈ ಕ್ಷಣಕ್ಕದಿಂದ ಬದುಕೋ ಜೀವನನೇ ಎಷ್ಟು ಜನ ತೀರ್ಮಾನ ಮಾಡ್ತೀರಿ? ಎಸ್. ಹಲ್ಲೆಲೂಯಾ. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ಐ ನೆವರ್ ಟರ್ನ್ ಬ್ಯಾಕ್. ಹಲ್ಲೆಲೂಯಾ. ಯಾವತ್ತು ದೇವರನ್ನ ತಂದೆಯಾಗಿ ರಕ್ಷಕನಾಗಿ ತೀರ್ಮಾನವಾಗಿ ತೆಗೆದುಕೊಂಡಿದೆಯೋ ಲೋಕದ ಹಿಂದೆ ನಾವು ನೋಡೋದು ಬೇಡ. ಹಲ್ಲೆಲೂಯಾ. ಅದಕ್ಕೆ ಹಾಡೈತೆ ಗೊತ್ತಾ? ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾನು ತಿರುಗಿ ನೋಡಲಾರೆ. ಸಂತೋಷವಾಗಿ ಚಪ್ಪಳ ತಟ್ರಿ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾನು ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ಲೋಕವು ಹಿಂದೆ, ರಗಡಗಡಗಲರ ಬರುತ್ತಿದ್ದೆ ಮುಂದೆ ಲೋಕವು ಹಿಂದೆ, ಬಿಡುಗಡೆ ಹೊಂದುವೆ. ಯೇಸು ಸುರಿಸಿದ ರಕ್ತದಿಂದಲೇ ಬಿಡುಗಡೆ ಹೊಂದಿರುವೆ.
ನನ್ನ ತಾಯಿಯು ಯೇಸು ಸ್ವಾಮಿ, ನನ್ನ ಸ್ನೇಹಿತ ಯೇಸು ಸ್ವಾಮಿ, ನನ್ನ ಸ್ನೇಹಿತ ಯೇಸು ಸ್ವಾಮಿ, ನನ್ನ ತಂದೆ ಯೇಸು ಸ್ವಾಮಿ, ನನ್ನ ತಾಯಿಯು ಯೇಸು ಸ್ವಾಮಿ, ನನ್ನ ಸ್ನೇಹಿತ ಯೇಸು ಸ್ವಾಮಿ. ಆಮೆನ್. ಥ್ಯಾಂಕ್ ಯು ನಿನ್ನ ಸಹಕಾರಕ್ಕೆ ಬ್ರದರ್. ಹಲ್ಲೆಲೂಯ. ದೇವರು ನಮಗೆ ತಂದೆ ಸ್ಥಾನದಲ್ಲಿ ಇದ್ದಾರೆ. ಹಲ್ಲೆಲೂಯ. ಗಟ್ಟಿಗಣ ಹಲ್ಲೆಲೂಯ. ನೀನು ನಾನಿವತ್ತು ತಂದೆ ಚಿತ್ತ ಮಾಡದನ್ನೇ ಕಲಿಯೋಣ, ಅಷ್ಟೇ ಸಾಕು. ಏನು ತಂದೆ ಚಿತ್ತ, ಏನು ದೇವ್ರ ಉದ್ದೇಶ? ಒಬ್ಬ ತಂದೆ ತನ್ನ ಮಕ್ಕಳು ಹೆಂಗಿರ್ಬೇಕಂತ ಆಸೆ ಪಡ್ತಾರೆ ಹೇಳ್ರಿ ನೀವೆಲ್ಲ? ನಾನು ಅವಾಗಲೇ ಹೇಳಿದೆ, ತಲೆ ತೆಗಿಸ್ಬೇಡ್ರಿ ಪ್ಲೀಸ್. ಹಲ್ಲೆಲೂಯ. ನೋಡ್ರಿ, ಒಂದು ಎಲ್ಲೋ ನಾವು ಟೈಮ್ ಪಾಸ್ ಮಾಡ್ಬೇಕಾದ್ರೆ ಎಷ್ಟು ಗಂಟೆಗಳ ಕಾಲ ಬೇಕಾದ್ರೆ ನಾನೇ ಬ್ಯಾಂಕಲ್ಲಿ ಸುಮಾರು 9 ತಾಸು 9.5 ತಾಸು ಕೂಡ್ತೀನಿ. ಒಂದು ದಿನ ಕೂಡ ಬೇಸರ ಆಗಿಲ್ಲ ನನಗೆ. ಹಲ್ಲೆಲೂಯ. 9.5 ತಾಸು ಕುಂತಿರೋ ಜಾಗದಲ್ಲಿ ಒಂದೇ ಚೇರಲ್ಲಿ ಒಂದೇ ಕಂಪ್ಯೂಟರ್ ಮುಂದೆ ಕೂಡ್ತೀನಿ, ಬೇಸರಿಕಿಲ್ಲ. ಆದರೆ ಇಲ್ಲಿ 1 ಗಂಟೆ ಪ್ರಸಂಗ ಜಾಸ್ತಿ ಆಯ್ತಂದರೆ ಬೇಸರಿಕೆ ಬರ್ತದೆ. ಯಾರ್ದಿದು ಪ್ಲಾನು? ಹಲ್ಲೆಲೂಯ. ಸೈತಾನ್ದಲ್ಲ, ನಂದು. ಇಲ್ಲಿ ಸೈತಾನ್ ಇಲ್ಲ. ನೀವೆಲ್ಲ ಸೈತಾನ್ ಇದ್ರೆ ನೀವು ಇರೋದಿಲ್ಲ. ಹಲ್ಲೆಲೂಯ. ಯಾರು ಹೇಳಿದ್ರಿ ಸೈತಾನ್ ಅಂತ? ಭಾಳ ಒಳ್ಳೆಯವ್ರು ನೀವೆಲ್ಲ. ಇಲ್ಲಿ ಸೈತಾನನೇ ಇಲ್ಲ ರೀ. ಹಲ್ಲೆಲೂಯ. ದೇವ್ರ ವಾಕ್ಯ ಬೆಳೆದತೆ, ಎಲ್ಲಿ 2-3 ಸೇರಿ ಮಕ್ಕಂತಾರೆ, ಇಲ್ಲ ಕೂತ್ಕೊಂಡು ಮಾತಾಡ್ಕೊಂತ ನಿದ್ದೆ ಹೋಗ್ಬಿಡ್ತಾರೋ ಅಲ್ಲಿ ಯಾರಿರ್ತಾರೆ? ಹಲ್ಲೆಲೂಯ. ಇದು ದೇವರ ಆಲಯ, ದೇವರ ಸಭೆ. ನೀನು ದೇವರನ್ನು ಹುಡುಕಿ ಬಂದಿದ್ದಿ. ಇಲ್ಲಿ ದೇವರಿದ್ದಾನೆ. ಸೈತಾನ್ ಹೆಂಗಿರ್ತಾನೆ ಇಲ್ಲಿ? ಹಲ್ಲೆಲೂಯ. ಏನು ಗೊತ್ತಾ ಕಾರಣ? ನಮಗಿರುವಂಥ ಲೇಜಿನೆಸ್. ಈ ವಾಕ್ಯ ಏನು ಬಿಡು ಹೇಳ್ತಾರೆ. ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ಕೇಳುವುದರಿಂದ ಮಾತು ಕೇಳುವುದು ಬಹಳ ಉತ್ತಮ. ಹಲ್ಲೆಲೂಯ. ಹಲ್ಲೆಲೂಯ. ಇವತ್ತು ನಾಗಾಲ್ಯಾಂಡ್ ಪ್ರದೇಶದಲ್ಲಿ ತಂದೆಯಾಗಿ ಸ್ವೀಕರಿಸಿದ ದೇವರನ್ನ ಒಬ್ಬ ಕುಟುಂಬ ಎಲ್ಲ ಸತ್ತೋಯ್ತು. ಸತ್ಮೇಲೆ ನಾನು ಸತ್ರು ದೇವರ ಕಾರ್ಯ ನಡಿಬೇಕು. ಹಲ್ಲೆಲೂಯ. ಗಟ್ಟಿಗಣ ಹಲ್ಲೆಲೂಯ. ಇವತ್ತು ನಿನ್ನ ತಂದೆಯನ್ನು ಬಿಡಲಿಕ್ಕೆ ಏನೋ ಕಾರಣ ಇರ್ಬೋದು, ನಿನ್ನ ಕುಟುಂಬನ. ಇವತ್ತು ಭಾಳಷ್ಟು ಜನ ಕೇಳಿದರೆ ಅದನ್ನೇ ಹೇಳ್ತಾರೆ, ಯಾಕೆ ಬ್ರದರ್ ಚರ್ಚಿಗೆ ಬರ್ತಿಲ್ಲ, ಪ್ರಾರ್ಥನೆ ಮಾಡ್ತಿಲ್ಲ, ಸೇವೆಗೆ ಹೋಗ್ತಿಲ್ಲ ಅಂದರೆ, ಇಲ್ಲಪ್ಪ ಪರಿಸ್ಥಿತಿ ಸರಿ ಇಲ್ಲ ಬ್ರದರ್, ಕುಟುಂಬದ ಸ್ಥಿತಿ ಸರಿ ಇಲ್ಲ. ಹಲ್ಲೆಲೂಯ. ದೇವರು ಒಬ್ಬ ತಂದೆ ಕುಟುಂಬ ಹೀನ ಸ್ಥಿತಿ ನೋಡಿ ಸುಮ್ಮನೆ ಇರ್ತಾನ? ಮಕ್ಕಳು, ಒಂದು ಕುಟುಂಬದಲ್ಲಿ 4 ಜನ ಮಕ್ಕಳಿದ್ದಾರೆ ಅಂತ ನೋಡ್ರಿ, ನನ್ನ ನೋಡ್ರಿ, ಅಲ್ಲಿ ಹಿಂದೆ ಬರೋರು ನೋಡ್ಬೇಡ್ರಿ. ಹಲ್ಲೆಲೂಯ. 4 ಜನ ಉಪವಾಸ ಇದ್ದಾರೆ, ತಂದೆ ಸುಮ್ಮನೆ ಇರ್ತಾನ? ಹಲ್ಲೆಲೂಯ. ನನ್ನ ಲೈಫಲ್ಲೇ ನಡೆದಿರೋ ಘಟನೆ. ನಮ್ಮಪ್ಪ ನನಗೆ ಹೇಳಿರೋದು, ತುಂಬ ಕಡು ಬಡತನದಲ್ಲಿದ್ದಾಗ ನಮ್ಮಪ್ಪ ಸ್ಟೋರ್ ಅಕ್ಕಿಯಲ್ಲಿ ಕಳ್ತಾನಕ್ಕೆ ಇಳಿದಿದ್ದಂತೆ, ಪುಣ್ಯಾತ್ಮ. ಹಲ್ಲೆಲೂಯ. ನನ್ನನ್ನು ಬದುಕ್ಸಕ್ಕೆ ನಾನೇನು ಸಾಧನೆ ಮಾಡಿದೆ ಗೊತ್ತಿಲ್ಲ. ಹಲ್ಲೆಲೂಯ. ನನ್ನ ಬದುಕಿಸೋದಕ್ಕೆ ಸ್ಟೋರಲ್ಲಿ ಇಳಿದು ಅಕ್ಕಿ ತಂದಿದ್ದಂತೆ. ನನಗೆ ಹೇಳಿದ್ರು ಅವಾಗ, ಸಣ್ಣನಿದ್ದಾಗ ನನಗೆ ನೆನಪಿತ್ತು. ಯಾಕೆ ಸುಮ್ಮನೆ ಇದ್ಬೋತ್ತಲ್ಲ? ಒಬ್ಬ ಶಾರೀರಿಕ ತಂದೆಗೆ ಅಷ್ಟು ದಾಹ, ನೋವು, ಕಷ್ಟ, ವೇದನೆ ಇದ್ದರೆ ವಾಟ್ ಅಬೌಟ್ ಜೀಸಸ್? ಹಲ್ಲೆಲೂಯ. ನಿನ್ನನ್ನು ರಕ್ಷಕನಾಗಿ ರಕ್ಷಣೆ ಮಾರ್ಗಕ್ಕೆ ನಡೆಸುವ ತಂದೆಯಾದ ಯೇಸು ಸ್ವಾಮಿಯ ಭಾರ, ದಾಹ ಎಷ್ಟಿರ್ಬೋದು ನಿನ್ನ ಮೇಲೆ, ನನ್ನ ಮೇಲೆ. ಹಲ್ಲೆಲೂಯ. ಈ ತಂದೆ ದಿನಾಚರಣೆಯಲ್ಲಿ ಕೂಡ ತಂದೆಯ ತ್ಯಾಗ ಬಹಳ ಮುಖ್ಯ. ಹಲ್ಲೆಲೂಯ. ನಾನು ಕೂಡ ನನ್ನ ಲೈಫಲ್ಲಿ 2019ನೇ ವರ್ಷದಲ್ಲಿ ನಾನು ನಮ್ಮ ಆತ್ಮೀಯ ತಂದೆ ತಾಯಿ ಬಳಿಗೆ ಬಂದಾಗ ನನಗೆ 19 ವರ್ಷ ಮುಗಿಸಿ 20ನೇ ವರ್ಷದಲ್ಲಿ ಹತ್ತತ್ರ. ಹಲ್ಲೆಲೂಯ. ಭಾಳ ತ್ಯಾಗ, ಭಾಳ ನಮಗಾಗಿ ಪ್ರಯಾಸ ಪಟ್ಟಿದ್ದಾರೆ. ಹಲ್ಲೆಲೂಯ. ಇದೆಲ್ಲ ದೇವರ ಕೃಪೆ. ಮತ್ತೊಂದು ಸಾರಿ ಹೇಳ್ತೇನೆ, ಒಟ್ಟಿ ಯಾಕೆ ಗೊತ್ತಾ? ಇವತ್ತು ಯೇಸು ಸ್ವಾಮಿ ನಿನಗೆ ತಂದೆ. ಆರ್ ಯು ಬಿಲೀವ್? ಹಲ್ಲೆಲೂಯ. ನಂಬ್ತೀರಾ? ಎಸ್. ಹಲ್ಲೆಲೂಯ. ಯೇಸು ಸ್ವಾಮಿನ ಯಾರೆಲ್ಲ ತಂದೆಯಾಗಿ ಸ್ವೀಕರಿಸ್ತಾರೋ ಅವರು
ದೇವ್ರ ವಾಕ್ಯ ಹೇಳ್ತದೆ, ನೀವು ನನಗೆ ಮಕ್ಕಳಾಗಿದ್ದೀರೆಂಬುದಾಗಿ. ಆಮೇನ್. ದೇವರು ವಾಕ್ಯ ಹೇಳ್ತದೆ, ಲೋಕವು ಮನುಷ್ಯರು ನಮ್ಮನ್ನು ನೋಡಿ ಹೀನವಾಗಿ ನೋಡಿದ್ರು, ಅಸಹ್ಯ ಪಟ್ಟುಕೊಂಡ್ರು, ದೇವರು ನಮ್ಮನ್ನು ಅಸಹ್ಯ ಪಟ್ಟುಕೊಳ್ಳೋದಿಲ್ಲಂತೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಿದ್ದೆ, ನಾನು ನಿನ್ನನ್ನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿಂದಲೂ. ಏನು ಶಾಶ್ವತ ಅಂದರೆ ಅದಕ್ಕೆ ಬದಲಾವಣೆ ಇಲ್ಲ, ಹೆಚ್ಚು ಕಡಿಮೆ ಅಸಲೇ ಇಲ್ಲ. ಕೊಟ್ಟಾಗ ಜಾಸ್ತಿ, ಕೊಡ್ಲಿದ್ದಾಗ ಕಡಿಮೆ. ಹಲ್ಲೆಲೂಯಾ. ಗಟ್ಟಿಗಳು ಹಲ್ಲೆಲೂಯಾ. ಗಂಟೆ ಪ್ರಾರ್ಥನೆ ಮಾಡಿದ್ರೆ ಯೇಸು ಸ್ವಾಮಿ ಜಾಸ್ತಿ ಲವ್ ಮಾಡ್ತಾನೆ, ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಯೇಸು ಸ್ವಾಮಿ ತೊರೆದು ಬಿಡ್ತಾನೆ. ಅಲ್ಲ, ಇವತ್ತು ದೇವರು ನನ್ನನ್ನು ಪರಿಶುದ್ಧನಂತೇಳಿ ಇಲ್ಲಿ ನಿಲ್ಲಿಸಲಿಲ್ಲ, ಪಾಪಿ ಅಂತೇಳಿ ಕೂಡ ನನ್ನನ್ನು ತಳ್ಳಿ ಬಿಡಲಿಲ್ಲ. ಹಲ್ಲೆಲೂಯಾ. ನಿನ್ನನ್ನು ಕೂಡ ಪರಿಶುದ್ಧಳಂತೇಳಿ ನಿನಗೆ ಇಲ್ಲಿ ತರಲಿಲ್ಲ, ಪಾಪಿ ಅಂತೇಳಿ ನಿನ್ನನ್ನು ಹೊರಗೆ ಹಾಕಲಿಲ್ಲ. ದೇವರು ನಿನಗೆ ತಂದೆ ಸ್ಥಾನ ಆಗಿದ್ದುಕೊಂಡು ನಿನ್ನನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಿ ತಿರುಗಿ ನನ್ನ ಪ್ರಾಣ ಕೊನೆಯ ದಿನದಲ್ಲಿ ತಿರುಗಿ ಪರಲೋಕ ರಾಜ್ಯದಲ್ಲಿ ನಮ್ಮೆಲ್ಲರೂ ನೋಡಬೇಕೆಂಬುದಾಗಿ ದೇವ್ರಿಗೆ ಆಸೆ. ಹಲ್ಲೆಲೂಯಾ. ಇವತ್ತು ನೀವು ಕೂಡ ನಿರ್ಧಾರ ಮಾಡಿರಿ, ದೇವರೇ ನಿನ್ನನ್ನು ತಂದೆಯಾಗಿ ಸ್ವೀಕರಿಸಿದ್ದೇನೆ. ಹಲ್ಲೆಲೂಯಾ. ಕುಟುಂಬದಲ್ಲಿ ಭಾಳಷ್ಟು ಸಾರಿ ಸಮಸ್ಯೆ ಬರ್ತವೆ. ಕುಟುಂಬ ಬಿಟ್ಟೋಗ್ಬಿಡ್ತೀವ? ನೋ, ರೈಟ್? ಹಲ್ಲೆಲೂಯಾ. ನಾವು ಹಾಗೆ ಕರ್ತನಲ್ಲಿ ಕೂಡ ನಮ್ಮ ಶಾರೀರಿಕವಾಗಿ ಬರುವ ಎಲ್ಲ ಅವಮಾನಗಳನ್ನು, ಕಷ್ಟಗಳನ್ನು, ರೋಗಗಳನ್ನು, ನಿಂದೆಗಳನ್ನೆಲ್ಲವನ್ನು ತೊರೆದು ತಂದೆಯಾಗಿ ಸ್ವೀಕರಿಸಿದ ದೇವರಿಗೆ ಕಡೆಗೆ ನೋಡಿ ನಾವು ದೇವರನ್ನ ನಮ್ಮ ಪ್ರಾಣ ಕೊನೆಯ ಉಸಿರು ದೇವರ ರಾಜ್ಯ ಬರೋವರೆಗೂ ನಾವು ದೇವರಿಗಾಗಿ ತೀರ್ಮಾನ ಭರಿತರಾಗಿ ಜೀವಿಸೋಣ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.